ಹಾಯ್ ವೀಕ್ಷಕರೇ, ಕೃಷಿಯಲ್ಲಿ ಜೀವನಕ್ಕೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಮಂಜುನಾಥ್. ಇಲ್ಲೊಬ್ಬ ರೈತರು ಅಡಿಕೆ ಬೆಳೆಯಲ್ಲಿ ಫರ್ಟಿಲೈಸರ್ ಅನ್ನು ಬಳಸದೆ ಈ ಸಾವಯವ ಪದ್ಧತಿಯಲ್ಲಿ ಅಡಿಕೆಯನ್ನು ಬೆಳೆಸಿದ್ದಾರೆ. ಅವರು ಯಾವ ಸಮಯಕ್ಕೆ ಏನೆಲ್ಲ ಕೊಟ್ಟು ಅದನ್ನ ಯಾವ ರೀತಿಯಾಗಿ ನಿರ್ವಹಣೆ ಮಾಡಿದ್ದಾರೆ ಅಂತ ಅವ್ರ ಬೈಯಲ್ಲಿ ಕೇಳೋಣ ಬನ್ನಿ. ಸರ್, ನಮ್ಮ ವೀಕ್ಷಕರು ನಿಮ್ ಪರಿಚಯ ಮಾಡ್ಕೊಳ್ಳಿ. ನಮ್ಮ ಹೆಸರು ಬಂದ್ಬಿಟ್ಟು ಚಂದ್ರಸ್ವ ಅಂತ ಹೇಳಿ. ನಮ್ದು ಇಲ್ಲೇ ತಾವರಗೊಂದಿ ಹರಪನಹಳ್ಳಿ ಹತ್ರ. ಹರಪನಹಳ್ಳಿ ತಾಲೂಕು. ಯಾವ ಡಿಸ್ಟ್ರಿಕ್ಟ್ ಬರುತ್ತೆ? ನಮ್ದು ವಿಜಯನಗರ ಡಿಸ್ಟ್ರಿಕ್ಟ್. ಈಗ ಎಣ್ಣೆ ಸ್ಪ್ರೇ ಮಾಡಕತ್ತೀರಲ್ಲ, ಯಾವ ರೋಗಕ್ಕೆ ಸ್ಪ್ರೇ ಮಾಡಕತ್ತೀರ? ಅದು ಸುಳಿ ರೋಗ ಬರ್ತಿದೆಯಲ್ಲ, ಸುಳಿ ರೋಗ ಮತ್ತೆ ಹಳ್ಳು ಉದುರ್ತಿದೆಯಲ್ಲ, ಹಳ್ಳು ಉದ್ರಾಕತ್ತ. ಹಂಗಾಗಿ ಅದಕ್ಕೋಸ್ಕರ ಈ ಟೈಮ್ನಾಗ ಹಳ್ಳು ಉದುರ್ತಾವ? ಅಣ್ಣ, ಈಗ ವಾತಾವರಣ ಸ್ವಲ್ಪ ಚೇಂಜ್ ಐತಲ್ಲ, ಹಂಗಾಗಿ ಅದಕ್ಕೋಸ್ಕರ ಹೊಡಿತೀವಿ. ಏನೆಲ್ಲ ಹೊಡಿತೀರಿ ಈಗ ಸ್ಪ್ರೇಗೆ? ಇದು ಬಂದ್ಬಿಟ್ಟು ಸಾಪು ಮತ್ತೆ ಇದು ಹೆಕ್ಸಾಕಿನಜೋಲ್ ಅಂತ ಹೇಳಿ, ಮತ್ತೆ ಇದು ಲ್ಯಾಂಬ್ಡಾ ಅಂತ ಹೇಳಿ. ಇದು ಲ್ಯಾಂಬ್ಡಾ. ಇದು ಮೈಕ್ರೋ ನ್ಯೂಟ್ರಿಯೆಂಟ್ ಅಣ್ಣ, ಇದು ಮೆಗ್ನೀಷಿಯಂ ಸಲ್ಫೇಟ್ ಅಂತ ಹೇಳಿ. ಮತ್ತೆ ಇದು ಸ್ವಲ್ಪ ಈಗ ವಾತಾವರಣ ಮಳೆ ಇದೆಯಲ್ಲ, ಹಂಗಾಗಿ ಇವನ್ನೆಲ್ಲ ಹೊಡೆದ್ರೆ ಕಂಟ್ರೋಲ್ ಆಕತ್ತೆ ಅಂತ. ಈಗ ಎಷ್ಟು ವರ್ಷದ ಐತೆ ಅಡಿಕೆ? ಆಲ್ರೆಡಿ ಒಂದು 8 years. 8 ವರ್ಷ. 8 ವರ್ಷ ರನ್ನಿಂಗ್. ಈಗ ಮೊದ್ಲೆಲ್ಲ ಕೊಟ್ಟಿದ್ರಿ ಅಡಿಕೆನ? ಕೊಟ್ಟಿದ್ದೆ. ಹೌದಾ? ಎಷ್ಟು ವರ್ಷದಾಗ ನಿಮಗೆ ಫಸ್ಟ್ನೇ ಬೀಡ್ ಕೊಟ್ಟಿರೋದು? ಒಂದು 5 ರಿಂದ 6 ವರ್ಷದಿಂದ ಸ್ಟಾರ್ಟ್ ಆಯ್ತು. 5 ರಿಂದ 6 ವರ್ಷದಿಂದ ಸ್ಟಾರ್ಟ್ ಆಗಿದೆ. ಅವಾಗ ಎಷ್ಟು ಕೊಟ್ಟಿದ್ರಿ ನೀವು ಸ್ಟಾರ್ಟಿಂಗ್? ಔಷಧಿ ಔಷಧಿ ಅಲ್ಲ, ಅಡಿಕೆ ಕೊಟ್ಟಿದ್ದು. ಎಷ್ಟು ಬಂದತ್ತು ಇಳುವರಿ? ಎಷ್ಟು ಬಂದತ್ತು ಮೊದಲಿನ ಬೇಡ? ಒಂದು 4 ಲಕ್ಷ 5 ಲಕ್ಷಕ್ಕೆ ಆಗಿತ್ತು ಅಷ್ಟೇ. 4-5 ಲಕ್ಷಕ್ಕೆ ಆಗಿದೆ. ಎಷ್ಟು ಇರೋದು 8 ಎಕರೆ ಮೇಲೆ ಇದೆ. 8 ಎಕರೆ ಅಂದ್ರೆ ನಾವು ಆರ್ಗ್ಯಾನಿಕ್ ಮಾಡಿದ್ವಿ. ಫುಲ್ ಆರ್ಗ್ಯಾನಿಕ್, ಯಾವ್ದು ಫರ್ಟಿಲೈಸರ್ಸ್ ಹಾಕಿಲ್ಲ ಭೂಮಿಗೆ. ಹೌದಾ? ಎಲ್ಲ ಕುರಿ ತರಿಸ್ತೀವಿ, ಸಗಣಿ ಗೊಬ್ಬರ, ಜೀವಾಮೃತ ಇದು ಮಾಡ್ತೀವಿ. ಜೀವಾಮೃತ ಮಾಡ್ತೀವಿ, ಸಗಣಿ ಗೊಬ್ಬರ ಎಲ್ಲ ಆರ್ಗ್ಯಾನಿಕ್ ಆಗಿ ಪ್ಯೂರ್ ಆರ್ಗ್ಯಾನಿಕ್. ಈಗ ಯಾಕೆ ನೀವು ಫರ್ಟಿಲೈಸರ್ ಹೊಡಕತ್ತೀರಿ? ಬಟ್ ಇದು ಫರ್ಟಿಲೈಸರ್ ಇದಕ್ಕೆ ಗಿಡಕ್ಕೋಸ್ಕರ, ರೋಗ ಬರ್ತೈತಲ್ಲ ಸುಳಿ ರೋಗ, ಅದಕ್ಕೋಸ್ಕರ. ದೇಶಕ್ಕೆ ಭೂಮಿಗೆ ಬೀಳಲ್ಲ, ಸ್ಪ್ರೇ ಭೂಮಿಗೆ ಬೀಳಲ್ಲ, ಭೂಮಿ ಏನ್ ಹಾಳಾಗಲ್ಲ ಅಂತ ಹೇಳಿ ಮಾಡ್ತಾರೆ. ಇನ್ನು ಹೊಡೆದ್ರೆ ಏನ ಎಫೆಕ್ಟ್ ಇಲ್ಲ ಅನ್ನೋ ಉದ್ದೇಶ. ಎಫೆಕ್ಟ್ ಭೂಮಿಗೆ ಏನ್ ಎಫೆಕ್ಟ್ ಆಗಲ್ಲ, ಗಿಡ ತಾಳುತ್ತೆ ಅಷ್ಟೇ. ನಾವೇನ್ ಇದನ್ನ ಕನ್ಸ್ಯೂಮ್ ಮಾಡಲ್ಲ, ಬೇರ್ಗೆ ಹಾಕಂಗಿಲ್ಲ, ಬೇರೆ ಸೇರಂಗಿಲ್ಲ, ಭೂಮಿಗೆ ಸೇರ. ಹೆಂಗಪ್ಪ ಈಗ ನೀವು ಆರ್ಗ್ಯಾನಿಕ್ ಆಗಿ ನಾವು ಬೆಳೆದವೆ ಅಂದ್ರಲ್ಲ, ಈಗ ಫರ್ಟಿಲೈಸರ್ಗೆ ಆರ್ಗ್ಯಾನಿಕ್ ಗೊಬ್ಬರ ಉಪಯೋಗಿಸಿರಲ್ಲ, ಅದಕ್ಕೆ ಇಳುವರಿ ಏನ್ರ ವ್ಯತ್ಯಾಸ ಕಂಡೈತೆ ನಿಮ್ಮೂರಲ್ಲಿ? ಯಾರು ಇಲ್ಲ, ನಾವು ಮಾಡ್ತೀವಿ ಅಣ್ಣ, ಭತ್ತ ಎಲ್ಲ ಆರ್ಗ್ಯಾನಿಕ್ ಮಾಡೋದು. ಕೆಲವೊಂದು ಊಟಕ್ಕೆ ಅಷ್ಟೇ ನಾವು ಮಾಡ್ತೀವಿ, ಉಳಿದೆಲ್ಲ ಫರ್ಟಿಲೈಸರ್ ಹಾಕೋದು. ಅಂದ್ರೆ ಸ್ವಲ್ಪ ಲೇಟ್ ಪ್ರೋಸೆಸ್ ಅಷ್ಟೇ. ಆರ್ಗ್ಯಾನಿಕ್ ಅಂದ್ರೆ ಸ್ವಲ್ಪ ಲೇಟ್ ಆಗಿ ನಮಗೆ ಭೂಮಿ ಹಾಳಾಗಲ್ಲ, ಸ್ವಲ್ಪ ಲೇಟ್ ಪ್ರೋಸೆಸ್ ಅಷ್ಟೇ. ಒಂದು 3 ವರ್ಷ 4 ವರ್ಷ ಸೆಟ್ ಆಗೋ ತನಕ ಭೂಮಿ ಲೇಟ್ ಆಗಿರುತ್ತೆ, ಇಳುವರಿ ಕಡಿಮೆ ಇರುತ್ತೆ. ಭೂಮಿಗೆ ಸೆಟ್ ಆದ್ಮೇಲೆ ಸೇಮ್ ಎಲ್ಲ ಆರ್ಗ್ಯಾನಿಕ್ ನಾವು ಯೂಸ್ ಮಾಡೋದು. ಆಕ್ಚುಲಿ ಭೂಮಿಯಾಗಿರೋ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅದು ತಾಣ್ತಲ್ಲ, ಅವಾಗ ನಾವೇನ್ ಕುರಿ ತರಪಿಸಿ ಜೀವಾಮೃತ ಅವು ಇವು ಮಾಡ್ತಾ ಇದೀವಿ ಅಷ್ಟೇ. ಸ್ವಲ್ಪ ಹುಲ್ ಬೆಳೆಸಿ ಸೆಣಬು ಹಾಕಿ ಮಡಚಿ ಹೊಡಿತೀವ, ಅಲ್ಲಿ ಕರೆಕ್ಟ್ ಆಗುತ್ತೆ. ಹಿಂದಿನ ವರ್ಷ ಎಷ್ಟು ಕೊಟ್ಟಿದ್ರಿ ನೀವು ಅಡಿಕೆನ? ನಾವೇ ಇದು 4 ಲಕ್ಷ 5 ಲಕ್ಷ ಆಗಿದೆ. ಹಿಂದಿನ ವರ್ಷ ಅದೇ ಸ್ಟಾರ್ಟಿಂಗ್? ಅದೇ ಫಸ್ಟ್ ಟೈಮ್ ಕೊಟ್ಟಿರೋದು. ಇದು ಎರಡನೇ ಟೈಮ್. ಈಗ ಎಣ್ಣೆ ಹೊಡೆಗೆ ಸ್ಪ್ರೇ ಮಾಡಕತ್ತೀರಲ್ಲ, ಏನದ ಟ್ರ್ಯಾಕ್ಟರ್ ಹಾಕಿ ನೋಡ್ತಿರಲ್ಲ? ಅದು ಮಿಷಿನ್ ನಾವೇ ರೆಡಿ ಮಾಡಿದೋಣ. ಈಗ ಲೇಬರ್ಸ್ ಬಹಳ ಜನ ಬೇಕಾಗ್ತಾರಲ್ಲ, ಹಂಗಾಗಿ ನಾವೇ ಒಂದ್ ಇಬ್ಬರು ಸಾಕೋಣ. ಅದಕ್ಕೆ ಡ್ರೈವರ್ ಹಿಂದ್ ಇಬ್ಬರು ಹಿಡ್ಕೊಂಡು ಹೋದ್ರೆ ಆಯ್ತು. ಒಬ್ಬ ಈಗ ಒಂದ್ ಸಲಿಗೆ ಹೋದ್ರೆ ಆಚೆ ಒಬ್ರು ಈಚೆ ಒಬ್ರು 2 ಸಾಲ ಹೋಗುತ್ತಾನ. ಈ ಕಡೆ 2 ಸಾಲ, ಆ ಕಡೆ 2 ಸಾಲ. ಲೇಬರ್ಗೆ ಇದಕ್ಕೆ ಏನ್ ವ್ಯತ್ಯಾಸ ಆಗ್ತದೆ ನಿಮಗೆ? ಬತ್ತಿ ಎಳೆಯಕ್ ಒಬ್ರು ಬೇಕು, ಮತ್ತೆ ಅದು ಎಲ್ಲ ಬತ್ತಿ ಎಳೆಯಕ್ ಒಬ್ರು ಬೇಕು, ಮಿಷಿನ್ ಹತ್ರ ಒಬ್ರು ಬೇಕು, ನೀರ್ ತುಂಬಸಕ್ ಒಬ್ರು ಬೇಕು. ಬಹಳ ಒಂದು 6-7 ಜನ ಬೇಕು ಎಳೆಯಕ್. ಎಲ್ಲ ಫಿಸಿಕಲಿ ನಾವು ಶ್ರಮ ಹಾಕ್ಬೇಕಾಗತ್ತೆ. ಇದು ಈಸಿ ಅನಿಸ್ತದೆ ನಿಮಗೆ? ಕೆಲಸ ಟೈಮು ಸ್ವಲ್ಪ ಉಳಿಸಬಹುದು. ಇದು ನೀವ ಏನ ಯಾವ್ದಾರು ನೋಡಿ ಮಾಡಿರೋದ? ನೀವ ನಿಮ್ಮ ಸ್ವತಃ ಓದ್ಸತಿ ಎಲ್ಲ ಕೈಯಾಗ ಮಾಡಿದ್ವಿ. ಸ್ವಲ್ಪ ವರ್ಕ್ ಜಾಸ್ತಿ ಆಯ್ತಲ್ಲ, ನೋಡಂತೇಳಿ ಈ ತರ ಮಾಡೋಣ ಅಂತ. ನಿಮಗೆ ಇದು ಯೂಸ್ ಆಯ್ತು? ಯೂಸ್ ಆಗಿದೆ. ಇದು ಆಲ್ರೆಡಿ 2ನೇ ಟೈಮ್ ಸ್ಪ್ರೇ ಮಾಡ್ತಿರೋದು. ಈಗ 2ನೇ ಟೈಮ್. ಮೊದ್ಲೆಲ್ಲ ಏನ್ ಸ್ಪ್ರೇ ಮಾಡಿದ್ರಿ? ಮೊದ್ಲು ಯಾವ ರೋಗ ಸ್ಪ್ರೇ ಮಾಡಿದ್ರಿ? ಬೇವಿನ ಎಣ್ಣೆ ಮಾಡಿದ್ವಿ. ಬೇವಿನ ಎಣ್ಣೆ ಏನು ಎಲಿಗಳಿಗೆ ಮಾಡಿದ್ರೆ? ಅಡಿಕೆ ಎಲಿಗೆ ಅಷ್ಟೇ ಬೇವಿನ ಎಣ್ಣೆ ಅದೊಂದು ಸ್ಪ್ರೇ ಮಾಡಿದ್ವಿ ಅಷ್ಟೇ. ಯಾವ ರೋಗಕ್ಕೆ ಅದನ್ನ ಮಾಡಿದ್ರಿ ನೀವು? ಅಂದ್ರೆ ಅದೇ ಸುಳಿ ರೋಗ ಸ್ಟಾರ್ಟ್ ಆಗಿತ್ತಣ್ಣ. ಅದು ಸುಳಿ ರೋಗ ಅಂದ್ರೆ ಯಾವ ರೀತಿ ಮಾಡ್ತಾರೆ? ಏನ ಸುಳಿ ಅಲ್ಲಿ ಇಲ್ಲ ಐತ್ ನೋಡ್ರಿ, ಈ ಕಡೆ ಇಲ್ಲಿ ಒಂದ್ ಗಿಡ ಐತ್ ನೋಡ್ರಿ,
ಸುಳಿ ರೋಗ ಇದು ಆಗಿ ಈಗ ಮತ್ತೆ ಹೊಸ ಚೀತದ ಇದು ಈ ಕಡೆ ಒಂದೈತೆ ಸುಳಿ ಕೊಳೆ ರೋಗ. ಇದು ಬಂದು ಹೋಗಿರೋದು ಆಲ್ರೆಡಿ ಗಿಡ ಅದು ಮತ್ತೆ ಹಿಂಗ ಮಾಡಿ ಈಗ ಚಿಗಿತೈತಿ. ಹಿಂಗ ಬಾಳ ಆಗಿತ್ತ ನಿಮ್ ತೋಟದಾಗ? ಇಲ್ಲ ಅರಿವು ಒಂದ್ 20 ಗಿಡ ಆಗಿದ್ವು. 20 ಗಿಡ 8 ಎಕರೆ ಹೊಲದಾಗ. ಈಗ ಆ ಉದ್ದೇಶದಿಂದ ನೀವು ಬೇವಿನ ಎಣ್ಣೆ ಸ್ಪ್ರೇ ಮಾಡಿದ್ರಿ. ಅದು ಬೇವಿನ ಎಣ್ಣೆ ಅಂದ್ರೆ ಆರ್ಗ್ಯಾನಿಕ್ ಬರುತ್ತಲ್ಲ? ಬೇವಿನ ಎಣ್ಣೆ ಕೆಮಿಕಲ್ ಅಲ್ಲ. ಈ ಸರಿ ನೀವು ಕೆಮಿಕಲ್ ಉಪಯೋಗಿಸ್ತೀರಿ. ಈಗ ನಿಮಗೆ ಹೆಂಗ ಎಲ್ಲಾ ರೈತರು ಆರ್ಗ್ಯಾನಿಕ್ ಉಪಯೋಗಿಸಿದ್ರೆ ಚೆನ್ನಾಗ್ ಅನ್ಸುತ್ತ ಅಥವಾ ಅವ್ರವ್ರದ ಒಂದ್ ಮೆಥಡ್ ಅಲ್ಲಿ ಒಬ್ರು ಕೆಲವರು ಫರ್ಟಿಲೈಸರ್ ಉಪಯೋಗಿಸ್ತಾರ? ಏನ್ ನೀವು ಹೇಳೋದು ರೈತರಿಗೆ ಏನ್ ಹೇಳ್ತೀರಿ? ಯೂಸ್ ಮಾಡ್ದಂಗ ಐತಣ. ಗ್ಯಾಮ್ಲಿಂಗ್ ಅಲ್ಲ, ಹಾಕ್ಬೇಕು ತೆಗಿಬೇಕು ಭೂಮಿಗೆ. ಹೌದು. ಇಲ್ಲ ಅಂದ್ರೆ ನಾವ್ ರೈತರು ಯಾರನ್ನೋ ಬೇರೆನ ಉದ್ಧಾರ ಮಾಡ್ಬೇಕಂದ್ರೆ ಈಗ ಬೇರೆಯವ್ರಿಗೆ ಆರೋಗ್ಯ ಹಾಳಾಕತಿ. ಇದು ಔಷಧಿ ಹೊಡೆದು ಗೊಬ್ಬರ ಎಲ್ಲ ಹಾಕಿರೋದು ಆರೋಗ್ಯ ಹಾಳಾಗ. ನಮ್ ಭೂಮಿ ಆರೋಗ್ಯನ ಉಳಿಸ್ಕೋಬೇಕು ಅನ್ನೋದಂದ್ರೆ ಆರ್ಗ್ಯಾನಿಕ್ ಆಗಿ ನಾವು ಮಾಡ್ತೀವಿ. ಊಟ ಭತ್ತ ಎಲ್ಲ ನಾವ್ ಮಾಡ್ಕೊಂತೀವಲ್ಲ, ನಮ್ ಪೂರ್ತಕ್ ನಾವ್ ಮಾಡ್ತೀವಿ. ನೀವು ಭತ್ತಕ್ಕೆ ಆರ್ಗ್ಯಾನಿಕ್ ಮಾಡ್ತೀವಿ. ನಮ್ ಊಟಕ್ಕಷ್ಟೇ, ನಮಗ್ ಬೇಕಾಗಿರೋದು ಮನಿ ಯೂಸಿಗೆ 1 ಎಕರೆ. ಉಳಿದೆಲ್ಲ ನಾರ್ಮಲ್ ಗೊಬ್ಬರ ಹಾಕ್ತಿವಿ. ಹೆಂಗ್ ಇಳುವರಿ ಚೆನ್ನಾಗ್ ಬರುತ್ತೆ? ಅದು ಆಲ್ರೆಡಿ ಒಂದ್ 10-15 ವರ್ಷದಿಂದ ಮಾಡ್ತಾ ಇದೀವಲ್ಲ. 15 ವರ್ಷ ಅದು 30-35 ಎಕರೆಗೆ 35 ಚೀಲ ಲೆಕ್ಕನೆ ಬರ್ತದೆ. ಇದು ಎಷ್ಟು ಬರ್ತದೆ? ನೀವು ಅದು ಔಷಧಿ ಹಾಕಿರೋದು 40 ಬರ್ತದೆ. 40 ಬೇಡ, ಒಂದ್ 10 ಚೀಲ ಹೆಚ್ಚು. ಅಂದ್ರೆ ಅಲ್ಲಿ ಖರ್ಚು ಜಾಸ್ತಿ ಇರ್ತದಲ್ಲ? ಇರುತ್ತಣ್ಣ. ಭೂಮಿ ಅಲ್ಲಿವರೆಗೂ ವೇಟ್ ಮಾಡ್ಬೇಕು ಒಂದ್ 3-4 ವರ್ಷ. ಏನು ಇಳುವರಿ ಬರಲ್ಲ ಸ್ಟಾರ್ಟಿಂಗ್. ಸ್ಟಾರ್ಟಿಂಗ್ ಪ್ರಾಬ್ಲಮ್ ಆಗುತ್ತೆ. ಯಾಕಂದ್ರೆ ಆ ಭೂಮಿ ನಮ್ಮ ಆರ್ಗ್ಯಾನಿಕ್ ಗೊಬ್ಬರಕ್ಕೆ ಹೊಂದಿಕೋಬೇಕಂದ್ರೆ ಈಗ ಹೊಂದ್ಕೊಂಡಿರ್ತಲ್ರಿ. ಮತ್ತೆ ಈ ಹೊಸಮಿಂದ ಸ್ಟಾರ್ಟ್ ಮಾಡ್ಬೇಕು 4 ವರ್ಷ ಬೇಕು. ಈಗ ನೀವು ನಿಮ್ ಪ್ರಕಾರ ಈಗ ನಾವು ಊಟಕ್ಕರ ಆಗ್ಲಿ ಆರ್ಗ್ಯಾನಿಕ್ ಬೆಳ್ಕಂದ್ರೆ ಒಳ್ಳೇದು ನಮ್ಮ ಆರೋಗ್ಯ. ನೀವು ತರಕಾರಿ ಹೆಂಗ್ ಮಾಡ್ತೀರಿ? ಅದನ್ನ ಆರ್ಗ್ಯಾನಿಕ್ ಬೆಳ್ಕಂತೀರ? ಇಲ್ಲ, ಸ್ವಲ್ಪ ಅಲ್ಲೇ ತೋಟದಾಗ ಅಲ್ಲಿ ಹಾಕೊಂಡಿರ್ತೀವಿ ಸೌತೆಕಾಯಿ ಅವು ಅಷ್ಟೇ. ಹೌದು. ಭತ್ತ ಮಾತ್ರ? ಭತ್ತ ಇದನ್ನ ಆರ್ಗ್ಯಾನಿಕ್ ಎಷ್ಟು ಎಕರೆ ಮಾಡಿದ್ರಿ ನೀವು? 1 ಎಕರೆ ಮಾಡಿದ್ವಿ. 1 ಎಕರೆ ಅದನ್ನಷ್ಟು ಮನೆಗೆ ಇಟ್ಕೊಂತೀರಿ. ಹೆಂಗ ಚೆನ್ನಾಗ್ ಅನಿಸ್ತಾ ನಿಮ್ಗೆ ಆರ್ಗ್ಯಾನಿಕ್ ಭತ್ತ ರೈಸ್ ಮಾಡ್ಬೇಕಂದ್ರೆ? ಚೆನ್ನಾಗ್ ಅನಿಸ್ತದೆ, ಹಂಗೇನಿಲ್ಲ. ಯಾಕಂದ್ರೆ ರೋಗ ಬಂದ್ರು ಏನು ಸ್ಪ್ರೇ ಮಾಡಲ್ಲ ನಾವು. ಬೇವಿನ ಎಣ್ಣೆ ಅದು ಇದು ಆರ್ಗ್ಯಾನಿಕ್ ಸ್ಪ್ರೇ ಮಾಡಿ ಕೈ ಬಿಡ್ತೀವಿ ಬಂದಷ್ಟು ಬರ್ಲಿ ಅಂತ. ಅಂದ್ರೆ ರೋಗ ಅಟ್ಯಾಕ್ ಹಾಕವ? ಬರುತ್ತಣ. ಈಗ ಫರ್ಟಿಲೈಸರ್ ಯೂಸ್ ಮಾಡ್ತಕ್ಕಂಥವ್ರು ರೋಗನ ಕಂಟ್ರೋಲ್ ಮಾಡ್ತಾರ. ಈಗ ಆಲ್ರೆಡಿ ನೀವು ಅದನ್ನು ಯೂಸ್ ಮಾಡ್ತೀರಿ ಫರ್ಟಿಲೈಸರ್ ಇನ್ನೂಕೆ ಗದ್ದೆಗೆ 1 ಎಕರೆ ಬಿಟ್ಟು. ಈಗ ಅದಕ್ಕ ನೋಡಿದ್ರ ರೋಗ ಏನ್ ವ್ಯತ್ಯಾಸ? ಈಗ ಆರ್ಗ್ಯಾನಿಕ್ ಉಪಯೋಗಿಸಿರೋ ಗದ್ದೆನ ಅದನ್ನ ನೋಡಿದ್ರ ಸ್ವಲ್ಪ ಕಡಿಮೆ ಆದ್ರೂ ಬರ್ತೈತ್ ರೋಗ. ಈಗ ನಿಮಗೆ ಅದ ಉತ್ತಮ. ಯಾಕ ಈ ಪಡ ನೀವು ಅಷ್ಟನ್ನ ಆರ್ಗ್ಯಾನಿಕ್ ಆಗಿ ಬೆಳಿಬಹುದಲ್ಲ? ಈಗ ಮತ್ ವೇಟ್ ಮಾಡ್ಬೇಕಾಗ್ತೈತಿ. ಭೂಮಿ ಆಲ್ರೆಡಿ ಸೆಟ್ ಆಗಿರ್ತೈತಿ. ಈಗ ಮತ್ತ ಅದು ಒಂದ್ 3-4 ವರ್ಷ ಇದನ್ನ ಮಾಡ್ಬೇಕು. ಆ ಉದ್ದೇಶದಿಂದ ಈಗ ನೀವು ಮತ್ತೆ ನಿಮಗೆ ಹಣ ಇದರ ಅನ್ನೋ ಉದ್ದೇಶಕ್ಕೆ ನೀವು ಬ್ಯಾಡ. ಈಗ ಸದ್ಯಕ್ಕೆ ಮನೆಗೆ ಅಷ್ಟ ನೀವು ಈ ಇದ್ರ ಗೊಬ್ಬರ ಬಳಸ್ಕೊಂಡು ಯೂಸ್ ಮಾಡ್ತೀರಿ. ಅದಕ್ಕೇನು ಬೆಳಿಗೊಮ್ಮೆ ಸಗಣಿ ಗೊಬ್ಬರ ಇರ್ಲೇಬೇಕಾ? ಹಂಗೇನಿಲ್ಲ, ಜೀವಾಮೃತ ಮಾಡ್ತೀವಿ. ಜೀವಾಮೃತ ಮಾಡಾಕ್ತಿವಿ. ಜೀವಾಮೃತ ಗದ್ದಿಗೆ ಯಾವ ರೀತಿ ಕೊಡ್ತೀವಿ? ಇದಕ್ಕ ನಾವು ಹೊಲಕ್ಕೆ ಗದ್ದಿಗೆ ಹಿಂಗ್ ಉಗ್ತೀವಣ ಅಷ್ಟೇ. ಬಕೆಟ್ ಅಲ್ಲಿ ತಗೊಂಡೋಗಿ ಹಿಂಗೆ ಎಲ್ಲ ಕಡೆಗೆ ಭತ್ತ ಹಚ್ಚಿದ್ಮೇಲೆ ಒಂದ್ ತಿಂಗಳ 1.5 ತಿಂಗಳ ಆದ್ಮೇಲೆ ಉಗ್ತೀವಿ ಜೀವಾಮೃತನ. ಅದಕ್ಕ ನೀವ್ ಏನ್ ಈಗ ಬೀಜ ಯಾವ್ದು ಉಪಯೋಗಿಸ್ತೀರಿ? ಊಟಕ್ಕೆ ಬೆಳ್ಕಂತಿರಲ್ಲ ಆರ್ಗ್ಯಾನಿಕ್ ಆಗಿ, ಬೀಜ ಯಾವ್ದು? ಏನ್ ನೀವ ಮಾಡ್ಕೊಂತೀರಾ ಏನ್ ಅಂಗಡಿಯಿಂದ ತರ್ತೀರ? ಇಲ್ಲ, ನಮ್ಮ ಮನೆ ಬೀಜನ ಯೂಸ್ ಮಾಡ್ತೀರಿ ಅದಕ್ಕೆ? ಅಂಗಡಿಯಿಂದ ತಂದ ಇಳುವರಿ 30 ಕ್ವಿಂಟಲ್ ವರೆಗೂ ಬರ್ತೈತಿ. ಈಗ ಅಡಿಕೆಗೆ ಜೀವಾಮೃತ ಹಾಕ್ತಿರಿ. ಯಾವ ರೀತಿ ನೀವು ಅದನ್ನ ತಯಾರು ಮಾಡ್ತೀರಿ ಜೀವಾಮೃತ? ಬೆಲ್ಲ ಮತ್ತೆ ಕಡಲೆ ಹಿಟ್ಟು. ಎಷ್ಟೆಷ್ಟು ಪ್ರಮಾಣದಾಗ ಹಾಕ್ತಿರಿ? 2 ಕೆಜಿ ಹಾಕ್ತಿವಣ್ಣ. 2 ಕೆಜಿ ಬೆಲ್ಲ, 2 ಕೆಜಿ ಕಡಲೆ ಹಿಟ್ಟು, 2 ಕೆಜಿ. ಮತ್ತೇನ್ ಹಾಕ್ತಿರಿ ಅದಕ್ಕೆ? ಮತ್ತೆ ಗೋಮಂತ್ರ ಹಾಕ್ತಿವಿ 1 ಕೊಡಪಾನ. ಗೋಮಂತ್ರ ಎದರಿಂದ? ಆಕಳದ ಗೋಮಂತ್ರ. ಜವಾರಿ ಆಕಳ? ಜವಾರಿ ಆಕಳ. ಅದಕ್ಕಾಗಿನ ಸಾಕಿರಿ? ಇಲ್ಲ, ಹಂಗೇನಿಲ್ಲ, ಸಾಕಿವಿ. ನಿಮ್ ಮನೆಗೆ ಇರ್ತಾವ? ಯಾವಾಗ್ಲೂ ಇರ್ತಾವ. ಅದನ್ನ ಎಷ್ಟು ದಿವಸ ನಂತರ ಹಾಕ್ತಿರಿ ಜೀವಾಮೃತ? ಈಗ ಸ್ಟಾರ್ಟಿಂಗ್ ಮಾಡಿರ್ತೀರಿ, ಈಗ ಸಗಣಿ ಹಿಟ್ಟು ಬೆಲ್ಲ ಏನ್ ಹಾಕಿರ್ತಿರಲ್ಲ, ಅದನ್ನ ಎಷ್ಟು ದಿವಸದ ನಂತರ ಹಾಕ್ತಿರಿ? ಅದಕ್ಕೆ ಪ್ರೋಸೆಸ್ ಏನೈತಿ? ಡೈಲಿ ಏನ್ ಮಾಡ್ತೀರಿ ಅದಕ್ಕೆ? ಕ್ಲಾಕ್ ವೈಸ್ ಹಿಂಗ್ ತಿರುಗಿಸ್ತೀವಣ. ಡೈಲಿ ಎಷ್ಟ್ ಟೈಮ್? 1 ಟೈಮ್ ಅಷ್ಟೇ, ಒಂದಿಲ್ಲ 2 ಟೈಮ್. ಆದ್ರೆ 1 ಟೈಮ್ ತಿರುಗಿಸ್ತೀವಿ. ಡೈಲಿ 1 ಟೈಮ್ ತಿರುಗಿಸ್ತೀರಿ. ಎಷ್ಟು ದಿವಸ ನಂತರ ಹಾಕ್ತೀರಿ? ಒಂದು 5ರಿಂದ 6 ದಿನದ ಮೇಲೆ ಹಾಕದ. 6 ದಿನದ ಮೇಲೆ. ಈಗ ಕೊಡ್ಬೇಕಾದ್ರೆ ಯಾವ ರೀತಿ ಕೊಡ್ತೀರಿ? ಏನ ಟ್ರ್ಯಾಕ್ಟರ್ ಅಲ್ಲಿ ಏನು ಪಂಪ್ ಮಾಡ್ಕೊಂಡ್ರೆ ಏನಿಲ್ಲ, ಏನ್ರ ಇದನ್ ಮಾಡಿದ್ರ? ಗಿಡಕ್ಕೆ ಬಕೆಟ್ ಎಲ್ಲ ಹಾಕ್ತಿವಿ. 1 ಲೀಟರ್ ಟಪ್ಪದಲ್ಲಿ ಹಾಕ್ತಿವಿ ಅಷ್ಟೇ. ಗಿಡಕ್ಕೆ ಹಾಕ್ತಿರಿ ಬಕೆಟ್ ಇಂದ? ಎಷ್ಟು ದಿವ್ಸಕ್ಕೊಮ್ಮೆ ಹಾಕ್ತಿರಿ? ಫ್ರೀ ಇದ್ದಾಗ ಹಾಕ್ತಿವಣ್ಣ, ಹಂಗೇನಿಲ್ಲ.
ಅಲ್ಲ ನಮಿಗ್ ನೀವು ಮಾಡಕ್ಕೆ- ಈಗ ಆರ್ಗ್ಯಾನಿಕ್ ಆಗಿ ಬೆಳೆಸ್ತೀನಿ ನೀನು ಈ ಹಾ. ತೋಟಕ್ಕೆ ಇಷ್ಟು ದಿವ್ಸಕ್ಕ ನಾವು ಇದನ್ನ ಕೊಡ್ಬೇಕು ಅನ್ನೋದು ಒಂದ್ ಇರ್ತತಲ್ಲ ಹಾ. ನೀವು ಎಷ್ಟು ಒಂದ್ ಎರಡ್ ತಿಂಗಳಿಗೆ ಹಾಕ್ತಿರೋ ಎರಡ್ ತಿಂಗಳಿಗೆ ಒಂದ್ಸತಿ ಇಲ್ಲ. 2 ತಿಂಗಳಿಗೆ ಒಂದ್ಸತಿ ಜೀವಾಮೃತ ಕೊಡ್ತೀರಿ ಮೊದ್ಲೆಲ್ಲ ಏನ ಗೊಬ್ಬರ ಗಿಬ್ರ ಇರಲ್ಲ ನೀವು ಯಾವ ಗೊಬ್ಬರ ಇದಕ್ಕ ತಿಪ್ಪಿ ಗೊಬ್ಬರ ಏರ್ತೀವಿ ಸ್ವಲ್ಪ ಅವ್ರದ್ದು ಇದ್ರೆ ಏರ್ತೀವಿ ಇಲ್ಲಾಂದ್ರೆ ಕುರಿ ತರಪಿಸ್ತೀವಿ ಅಣ್ಣ ಕುರಿ ತರಪಿಸ್ತೀವಲ್ಲ ಕುರಿ ಈ ಹಾ. ಬೈಲ್ ಕುರಿನ ಇಲ್ಲಿ ಹೊಡಿಸ್ತೀರಿ ಹಾ. ಹೌದಾ ಅದನ್ನ ಎಷ್ಟು ದಿವಸವರೆಗೂ ತರಪಿಸ್ತೀರಿ ನೀವು ಒಂದ್ ಎಕರೆಗೆ ತರಪ್ತಾರಣ ಒಂದ್ 2 ದಿನ 3 ದಿನ ತನಕ ತರಪ್ತಾರ ಒಂದ್ 4-5 ದಿನ ತನಕ. ಹೌದಾ ಹ್ಮ್. ಈ ಕುರಿ ತರಪಿಸಿದ್ದ ಅದು ಒಂದು ಗೊಬ್ಬರ ಜೀವಾಮೃತ ಒಂದು ಕೊಡ್ತೀರಿ ತಿಪ್ಪಿ ಗೊಬ್ಬರ ಇದ್ದಾಗ ಹೇರ್ತೀರಿ ಈಗ ಈ ಇಳುವರಿಯಾಗ ಯಾವ ರೀತಿ ಅನಿಸ್ತಾ ನಿಮಗೆ ಈಗ ಆರ್ಗ್ಯಾನಿಕ್ ಆಗಿ ಬೆಳೆಸಕ್ ಹಚ್ಚಿರಿ ತಿಪ್ಪಿ ಗೊಬ್ಬರ ಕೊಡ್ತೀರಿ ಜೀವಾಮೃತ ಕೊಡ್ತೀರಿ ಇಳುವರಿಯಾಗ ಹೆಂಗ ಪರವಾಗಿಲ್ಲ ಅನಿಸ್ತಾ ಹೋದ್ಸರಿ ನಿಮಗೆ ಹಾ ಇಲ್ಲಿ ಒಂದ್ ಎಕರೆಗೆ ಎಷ್ಟು ಕ್ವಿಂಟಲ್ ಕೊಟ್ರು ನಿಮ್ದು ಎಕರೆಗೆ ಎಷ್ಟು ಕ್ವಿಂಟಲ್ ಬಂದ ಅವ್ನ ಕ್ಯಾಲ್ಕುಲೇಷನ್ ಅನ್ನೋದು ಇರ್ತತಲ್ಲ ಹಾ. ನಮ್ದು ಎಷ್ಟು ಬಂತು ಅವ್ರದ್ದು ಎಷ್ಟು ಬಂತು ಅದಕ್ಕೆ ಖರ್ಚು ಜಾಸ್ತಿ ಬರ್ತದೆ ಫರ್ಟಿಲೈಸರ್ ಬಳಸಂತದ ಈಗ ನೀವು ಜೀವಾಮೃತ ಕೊಡ್ತೀರಿ ಮೇನ್ ಏನಪ್ಪಾ ಒಂದ್ ಸ್ವಲ್ಪ ಇಳುವರಿ ಕಡಿಮೆ ಆದ್ರನ ಇಲ್ಲಿ ನಮ್ಮ ಭೂಮಿ ಸತ್ವ ಉಳಿಸ್ಕೋಬೇಕು ಅನ್ನೋ ಉದ್ದೇಶದಿಂದ ಹೌದಾ ನೀವು ಅದನ್ನ ಮಾಡೋದು ಇಳುವರಿ ನಿಮಗೆ ಏನ್ರ ಬಾಳ ವ್ಯತ್ಯಾಸ ಅನಿಸ್ತಾ ಅನಿಸ್ತತಣ್ಣ ಸ್ವಲ್ಪ ಲೇಟ್ ಆಗ್ಲಿ ಕೊಡ್ತೈತಿ. ಒಟ್ಟು ಇಳುವರಿ ಫರ್ಟಿಲೈಸರ್ ಬಳಸಲ್ಕನ ಅಷ್ಟು ಕಡಿಮೆ ಅಂದ್ರೆ ಏನೇ ಗಿಡಗಳು ಬಾಳಿಕೆ ಬರ್ತಾವ ಅನ್ನೋ ಒಂದು ಉದ್ದೇಶ ಬಾಳ ದಿವಸವರೆಗೂ ಬಾಳಿಕೆ ಬರ್ತಾವ ತಾಳ್ಕೆ ಅದಕ್ಕೆ ನಾವು ಬಾಳ ದಿವಸ ಬೆಳಿಬಹುದು ಅನ್ನೋ ಉದ್ದೇಶದಿಂದ ಇದು ಮಾಡಿರಿ ಅಣ್ಣ ನಮಸ್ಕಾರ ನಮಸ್ಕಾರ ಹೆಸರು ಅಣ್ಣ ಭರತ್ ಅಂತ ಭರತ್ ಅಂತ ಅಣ್ಣ ಈಗ ಸ್ಪ್ರೇ ಮಿಷಿನ್ ಮಾಡಿದಾರಲ್ಲ ಯಾವ ಉದ್ದೇಶಕ್ಕೆ ಈ ತರ ಮಾಡಿದ್ರಿ ನೀವು ಇದು ಅಣ್ಣ ಈ ಟ್ಯಾಕ್ರಾಗ ಫಿಕ್ಸ್ ಮಾಡ್ಕೊಂಡ್ರ ಒಂದ್ ದಿವಸ ಒಂದ್ 700-8 ಎಕರೆ ಹೊಡಿಬಹುದು ನಾವು ತೆಳಗಿಟ್ಟು ಹೊಡೆದಾರ ಬೇರೆ 2-3 ಎಕರೆ ಲಾಸ್ಟ್ ಆಗ್ಬಿಡ್ತೈತಿ 200 ಎಕರೆ ಅದಕ್ಕೆ ಎಲ್ಲಾ ಜನನ ಬೇಕು ಬಾಳ ಮ್ಯಾನ್ಯುವಲ್ ಆಗಿ 3 ಆದ್ರ ಸಾಕ ಅದಕ್ಕೆ ಇಬ್ಬರ್ಗ ಹಿಡಕ 8 ಎಕರೆ ಹೊಡ್ಯಾಕ ಇದಕ್ಕೆ ಏನೆಲ್ಲ ನೀವು ಆಲ್ಟರ್ನೇಟ್ ಮಾಡಿರ ಆಲ್ಟರ್ನೇಟ್ ಏನಲ್ಲಣ್ಣ ಇದು ಬಂಡವಾಳ ಏನು ಜಾಸ್ತಿ ಹಾಕಿಲ್ಲ ಅಣ್ಣ ನಾವು ಒಂದ್ ಈ ಮಡ್ಗಾಡಿಗೆ 2 ಆಂಗ್ಲರ್ ಕುಂದ್ರಿಸಿ ಆ ಮಿಷನ್ ಕುಂದ್ರಸಕ್ ಮಿಷಿನ್ ಕುಂದ್ರಸಕ ಒಂದ್ 2 ಆಂಗ್ಲರ್ ಫಿಟ್ ಸೆಟ್ ಮಾಡ್ಸಿ ಅದಕ್ಕ ಬೋಲ್ಟ್ ಸಿಸ್ಟಮ್ ಮಾಡಿ ಒಳಗ ಅದು ಎಷ್ಟು ಎಚ್ ಪಿ ಇದೆ ಮೋಟರ್ ಮೋಟ್ರ್ ಅದು 5 ಎಚ್ ಪಿ 5 ಎಚ್ ಪಿ ಏನ ಅದಕ್ಕ ಮೋಟರ್ ಪಂಪ್ ಅಷ್ಟೇ ಕುಂದ್ರಿಸಿ ಟ್ರ್ಯಾಕ್ಟರ್ಗೆ ಆಲ್ಟರ್ನೇಟ್ ಮಾಡಿರ ಅಥವಾ ಇದನ್ನ ಡೀಸೆಲ್ ಮೋಟರ್ನ ಇದನ್ನ ಮಾಡಿರ ಅದು ಏನಣ್ಣ ಇದು ಭತ್ತ ಕೊಡೆ ಮಿಷನ್ ಅದು ಎರಡಕ್ಕ ಏನ್ ಫುಲ್ಲಿಗೆ ಏನ್ ಅಡ್ಜಸ್ಟ್ಮೆಂಟ್ ಹಿಂಗಿಲ್ಲ ಅದು ಪೆಟ್ರೋಲ್ ಹಾಕಿದ್ರ ಪೆಟ್ರೋಲಿಗೆ ಅಡ್ಜಸ್ಟ್ಮೆಂಟ್ ಏನು ಭತ್ತ ಕೊಡಿತಾರಲ್ಲ ಅದ ಮಿಷನ್ ಇಲ್ಲಿಗೆ ಮಾಡ್ಕೊಂಡವಣ ಈ ನೀರಿನ ಟ್ಯಾಂಕಿಗೆ ನೀರಿಂದ ಏನ್ ಡ್ರಮ್ ಮಾಡ್ಕೊಂಡ 200 ಲೀಟರ್ ಬ್ಯಾರಲ್ ಅದನ್ನ ಬ್ಯಾರಲ್ ಹಿಂದ ಉಕ್ಕದ ಮೇಲೆ ಇಕ್ಕೊಂಡ್ ಹಂಗ ಸ್ಪ್ರೇ ಮಾಡ್ಕೊಂಡ್ ಈಗ ನೀವು ಮನುಷ್ಯರ ಹೊಡೆಯೋದಕ್ಕೆ ಈ ಟ್ರ್ಯಾಕ್ಟರ್ ಮೇಲೆ ನೀವೆಲ್ಲ ಹೇರ್ಕೊಂಡ್ ಹೊಡೆಯೋದಕ್ಕೆ ನಿಮಗೆ ಲೇಬರ್ ತೆಳಗ್ ಹೊಡೆದಾರಣ ಮ್ಯಾಲ ಹೋಗಲ್ ಪೂರ್ತಿ ಔಷಧಿ ಈಗ ಹೈಟ್ ಆಕತ್ತೆ ವುಡ್ ಮೇಲೆ ಎಲ್ಲ ಗಿಡಕ್ಕೆಲ್ಲ ವುಡ್ ಮೇಲೆ ಇಬ್ರು ಕುತ್ಕೊಂಡು ಹಿಡಿತಾರೆ ಸ್ಪ್ರೇ ಹೆಂಗ್ ನಿಮಗೆ ಈಜಿ ಅನಿಸ್ತಾನ ಈಜಿ ಅಣ್ಣ ಮತ್ತೆ ಈಗ ಬೇರೆ ಯಾವ ಕರ ಬೇರೆ ಬೆಳಿಗ್ಗೆ ಏನ್ರ ಇದೇ ಟ್ರ್ಯಾಕ್ಟರ್ ಮೇಲೆ ಹೇರ್ಕೊಂಡು ಏನ್ರ ನೀವು ಇದು ಒಂದು ಯೂಸ್ ಮಾಡಿ ಅಡಿಕೆಗೆ ಅಷ್ಟೇ ಅಣ್ಣ ಇದು ಅಡಿಕೆಗೆ ಅಷ್ಟೇ ಅಡಿಕೆ ಮತ್ತೆ ಈ ಮೋಟ್ರ್ ಮತ್ತೆ ನಾವು ಶೇಂಗಕ್ ಭತ್ತಕ್ ಇದ ಮಿಷನ್ ತೆಳಕ ಇಳಿಸ್ಕೊಂಡ್ ನಟ್ ಬೋಲ್ಟ್ ಸಿಸ್ಟಮ್ ಮಾಡ್ಯಾವ ಬೇರೆ ಪೀಕ್ನಾಗ ಏನ್ರ ಮೆಣಸಿನ ಗಿಡನ ಪೀಕಿನ ಒಳಗ ಮಾಡ್ಕೋಬಹುದು ಈ ತರ ರೈತರ ತಲೆ ಉಪಯೋಗ ಮಾಡ್ಕೊಂಡ್ರ ಮಾಡ್ಕೋಬಹುದು ಈಗ ನೀವು ನಿಮ್ಮ ಸ್ವಂತ ವಿಚಾರದಿಂದ ಮಾಡ್ಕೊಂಡ್ರ ನೀವಾಗ ಯಾವ್ದಲ್ಲ ಇದು ಏನ್ ಒಂದ್ ಬಾಳ ಅಂದ್ರೆ ಒಂದ್ 500 ರೂಪಾಯಿ ಖರ್ಚಾಗೈತೆ ಅಷ್ಟೇ ಅದಕ್ಕೆ 2 ಆಂಗ್ಲರ್ ಅಷ್ಟೇ ದುಡ್ಡು ಇದಕ್ಕೆ ಇಲ್ಲಿದ್ದಾವೆಲ್ಲ ನಿಮ್ ಮನೇಲಿ ಇದ್ದಾವೆ ಗಾಡಿನೇ ನಿಮ್ದ ಗಾಡಿ ನಮ್ದು ಅಣ್ಣ ಇದನ್ನ ಈಗ ಮಾಡಿರಲ್ಲ ಯಾರು ಇರ್ತಾರ ಯಾರಿಲ್ಲ ಅಣ್ಣ ನಾವು ಮನೆ ಯೂಸಿಗೆ ಒಂದ್ 10-12 ಎಕರೆ ಕಟ್ಟಡ ನಮ್ದ ನಿಮಗೆ ನೀವೇ ನಿಮ್ ಹೊಲನ ಮಾಡ್ಕೊಂಡು ನೀವು ರೆಡಿ ಮಾಡ್ಕೊಂಡು ತಿರುಗ್ಕೊಂತೀರಿ ಮತ್ತೆ ಇದನ್ನ ಮಿಷಿನ್ ತೆಗೆದಿಟ್ಟು ಮತ್ತೆ ಟ್ರ್ಯಾಕ್ಟರ್ ನೀನ್ 4 ನಟ್ ಬಿಚ್ಕೊಂಡ್ರೆ ಮತ್ತೆ ಗಾಡಿ ಫ್ರೀ ಆಕೈತದ ನೀ ಎಲ್ಲಿಗಾರ ಮತ್ತೆ ಹಳೆ ಏನ್ರ ಯೂಸ್ ಮಾಡಿ ಈಗೆಲ್ಲ ಎಷ್ಟೆಲ್ಲ ಸ್ಪ್ರೇ ಮಾಡಿರೋಣ ಈ ರೀತಿ ಅಲ್ಲ ಈಗ 3ನೇ ಟೈಮ್ ಅಣ್ಣ ಇದು 3ನೇ ಸ್ಪ್ರೇ ಈ ವರ್ಷ ಮಾಡಿರೋದ ನಾವು ಹೋದ ವರ್ಷ ಮಾಡಿರೋದ ಇಲ್ಲಿ ನಿಮ್ಮೂರಾಗ ಯಾರು ಹಿಂಗ್ ಮಾಡಿದಾರ ನಿಮ್ದ ಮಾಡಿದಾರ ಇನ್ನೊಬ್ರು ಮಾಡಿದಾರ ನಮ್ ನೋಡಿ ಅವರು ನೀವು ಮಾಡಿರೋದ್ ನೋಡಿ ಅವ್ರು ಮಾಡಿರೋದು ಅವ್ರಿಗೆ ಉತ್ತಮ ಅಂತ ಹೇಳ್ತಾರ ಅವರು ಪಾಡ ಅಂತ ಅಂತದಾರ ಅಂದ್ರೆ ಜಾಸ್ತಿ ಖರ್ಚು ಇಲ್ದಂಗ್ ಮಾಡಿದಾರೆ ಖರ್ಚಿಲ್ಲ ಅಣ್ಣ ಏನು ಖರ್ಚಿಲ್ಲ ಪ್ರತಿಯೊಬ್ಬ ರೈತರು ಈ ಕೆಮಿಕಲ್ ಫರ್ಟಿಲೈಸರ್ ಅನ್ನ ಬಿಟ್ಟು ಈ ಸಾವಯವ ಕೃಷಿ ಕಡೆಗೆ ಮುಖ ಮಾಡಿ ತಮ್ಮ ಮುಂದಿನ ಪೀಳಿಗೆಗೆ ತಮ್ಮ ಭೂಮಿನ ಫಲವತ್ತತೆಯಾಗಿ ಉಳಿಸುವ ಉದ್ದೇಶದಿಂದ ಆಗಲಿ ತಾವು ಸಾವಯವ ಕೃಷಿನ ಪ್ರತಿಯೊಬ್ಬ ರೈತರನ್ನು ಈ ಸಾವಯವ ಕೃಷಿ ಕಡೆಗೆ ಮುಖ ಮಾಡಲಿ ಅಂತಂದು ನಮ್ಮ ಚಾನೆಲ್ ಪರವಾಗಿ ವೀಕ್ಷಕರಲ್ಲಿ ವಿನಂತಿ.
ಈ ಮಾಹಿತಿ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಶೇರ್ ಮಾಡ್ರಿ.